ವೃಷಭಾವತಿ ಶುದ್ಧೀಕರಣ ನೀರು ಪೂರೈಕೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. 19 ಕೆರೆಗಳಿಗೆ ಕೊಳಚೆ ನೀರು ಹರಿಸಲು ಸಜ್ಜಾಗಿರುವಂತಹ ಸರ್ಕಾರ ಇದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ದೊಡ್ಡಬಳ್ಳಾಪುರದ ತಾಲೂಕಿನ ತೂಪಗಿರಿಯ 19 ಕೆರೆಗಳು, ತೂಪಗಿರಿಯ ಹಲವು ಗ್ರಾಮಗಳ ಜನತೆಯಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ. ಜಕ್ಕಲಮಡಗು ಜಲಾಶಯದ ನೀರನ್ನ ಅವಲಂಬಿಸಿರುವಂತಹ ಗ್ರಾಮಸ್ಥರು, ಹಾಗಾಗಿ ಕೊಳಚೆ ನೀರು ಬಿಡೋದ್ರಿಂದ ಈ ಜಕ್ಕಲಮಡಗು ಜಲಾಶಯಕ್ಕೆ ಕುತ್ತು ಬರಬಹುದು. ಇದೇ ನೀರನ್ನ ಬಳಸ್ತಾ ಇದೀವಿ, ವಿಷಕಾರಿ ನೀರಿನಿಂದ ಅಂತರ್ಜಲ ಕಲುಷಿತಗೊಳ್ಳುತ್ತೆ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಸರ್ಕಾರ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ. ಊರಿನ ಕೆರೆಗೆ ಎತ್ತಿನಹೊಳೆ ನೀರು ಹರಿಸುವಂತೆ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಈ ಯೋಜನೆ ಕೈ ಬಿಟ್ಟಿಲ್ಲ ಅಂತಂದ್ರೆ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ತಾಲೂಕಿನ ತೂಪಗಿರಿಯ 19 ಕೆರೆಗಳಿಗೆ ಕಲುಷಿತ ನೀರು ಬಿಡಲಾಗ್ತಾ ಇದೆ. ಹಾಗಾಗಿ ಇದರಿಂದ ಬಹಳಷ್ಟು ಅನಾರೋಗ್ಯಗಳಾಗ್ತಾ ಇದೆ, ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಅದೇ ನೀರನ್ನ ಜನ ಬಳಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಬೆಳಗಾವಿ ಹೊರವಲಯದ ಊರಿನ ಕೆರೆಗೆ ಎತ್ತಿನಹೊಳೆ ನೀರು ಹರಿಸಿ ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯೋಜನೆ ಕೈ ಬಿಟ್ಟಿಲ್ಲ ಅಂತಂದ್ರೆ ಸರ್ಕಾರ ಮತ್ತೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಇಲ್ಲಿ ಈ ಕೆರೆಗಳಿಗೆ ನೀವು ಕಲುಷಿತ ನೀರನ್ನ ಬಿಡೋದ್ರಿಂದ ಇಲ್ಲಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇರುವಂತದ್ದು. ದೊಡ್ಡಬಳ್ಳಾಪುರದ ತಾಲೂಕಿನ ತೂಪಗಿರಿಯ 19 ಕೆರೆಗಳು ಕೊಳಚೆ ನೀರು ಬಿಡೋದ್ರಿಂದ ಇನ್ನು ಜಕ್ಕಲಮಡಗು ಜಲಾಶಯಕ್ಕೆ ಕುತ್ತು ಬರಬಹುದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಸರ್ಕಾರಿ ಶಾಲೆ ಕೂಡ ಇದೆ, ಇಲ್ಲಿ ಸರ್ಕಾರಿ ಕಾಲೇಜ್ ಕೂಡ ಇದೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಇಲ್ಲಿ ಇದೇ ನೀರನ್ನ ಎಲ್ಲರೂ ಕೂಡ ಬಳಸ್ತಾ ಇರುವಂತದ್ದು. ಹಾಗಾಗಿ ಈ ಕಲುಷಿತ ನೀರಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಅಂತ ಹೇಳಿ ವಿರೋಧ ವ್ಯಕ್ತ ಆಗ್ತಿದೆ. ವಿರೋಧ ಯಾಕೆ ಅಂದ್ರೆ ಇದೇ ಮಾದರಿಯ ಕೆಸಿ ವ್ಯಾಲಿ, HN ವ್ಯಾಲಿ ಯೋಜನೆಯಿಂದ ನಮ್ಮದೇ ಪಕ್ಕದ ತಾಲೂಕುಗಳಾದಂತ ಕೋಲಾರ, ಚಿಕ್ಕಬಳ್ಳಾಪುರ ಜನ ಪ್ರತಿನಿತ್ಯ ಯಾವ ರೀತಿ ಶಾಪಗ್ರಸ್ತರಾಗಿ ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಿನ್ನೆ ನಡೆದಂತ ಚಿಕ್ಕಬಳ್ಳಾಪುರ ಬಂದೇ ಸಾಕ್ಷಿ. ಅವರು ಪ್ರತಿದಿನ ಹೇಳ್ತಾ ಇದ್ದಾರೆ, ಸ್ವಾಮಿ ಫಸ್ಟ್ ನಾವು ಇಲ್ಲಿ ಯೋಜನೆಗಳಿಂದ ನೀರು ಬಂತು ಅಂತ ಸಂತೋಷ ಪಟ್ವಿ, ಆದ್ರೆ ಈ ಬಂದಂತ ನೀರು ನಮ್ಮ ಪ್ರದೇಶದ ಕೊಚ್ಚೆ ನೀರು ಬೇಡ ಅಂತ ಹೇಳ್ತಾ ಇರೋದು. ಅದು ಬಿಡೋದಾದ್ರೆ ಥರ್ಡ್ ಟ್ರೀಟ್ಮೆಂಟ್ ಮಾಡಿ ಬಿಡೋದಾದ್ರೆ ಓಕೆ. ಈಗ ಯಾರು ಆತರ ಬಿಡ್ತಾ ಇಲ್ಲ. ಇವಾಗ ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಏನು ತೊಂದರೆ ಆಗ್ತಾ ಇದೆ ಅಲ್ಲಿನ ರೈತರಿಗೆ, ಅಲ್ಲಿನ ಜನಗಳಿಗೆ ಅಂತ ನಾವು ನೋಡ್ತಾ ಇದ್ವಿ. ಅವ್ರ ಆರೋಗ್ಯದ ಮೇಲೆ ಯಾವ ದುಷ್ಪರಿಣಾಮ ಬೀರ್ತಾ ಐತೆ ಅದು ಆ ನೀರು. HN ವ್ಯಾಲಿ, KCN ವ್ಯಾಲಿ ಅಂತ ಬಿಡ್ತಾ ಇರೋ ನೀರು ಏನು ಅವ್ರ ಆರೋಗ್ಯದ ಮೇಲೆ ಯಾವ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ನಮ್ಗೆ ಇವಾಗ ಚೆನ್ನಾಗಿ ಗೊತ್ತಾಗಿದೆ. ಅವ್ರನ್ನ ನೋಡಿ ಆದ್ರೂ ನಾವು ಕಲೀಲಿಲ್ಲ ಅಂದ್ರೆ ನಮ್ಗೆ ನಾವು ಮನುಷ್ಯರಾಗಿ ಹೋರಾಟಗಾರರಾಗಿ ಇರೋದ್ ಅರ್ಥ ಇಲ್ಲ. ಏನೇ ಆದ್ರೂ ವೃಷಭಾವತಿ ನೀರ್ನ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ವಿರೋಧ ಮಾಡ್ತೀವಿ. ಅದೇನೋ